ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಐಶುನಿಕಿ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಗೋಲ್ಗಪ್ಪನ ಮನೇಲೇ ಇರುವಂತಹ ಐಟಮ್ಸ್ನ ಬಳಕೊಂಡು ಇಬ್ಬರಿಂದ ಮೂವರಿಗೆ ಬೇಕಾಗುವಂತಹ ಗೋಲ್ಗಪ್ಪನ ಹೇಗಪ್ಪ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದರಲ್ಲಿ 3ರಿಂದ 4 ಆಲೂಗೆಡ್ಡೆಯನ್ನು ಕೂಗಿಸ್ಕೋಬೇಕು. ಅದಾದ ನಂತರ ಪಾನಿಗೆ 2ರಿಂದ 3 ಹಸಿರು ಮೆಣಸಿನಕಾಯಿ ಮತ್ತು ನಮ್ಮ ಕೈಯಲ್ಲಿ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ನಾವು ಗ್ರೈಂಡ್ ಮಾಡಿ ಅದನ್ನು ನಾವು ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾವು ಪಾನಿಗೆ ರೆಡಿ ಮಾಡ್ಕೊಳ್ಳೋಣ. ಅದಾದ ನಂತರ ಸ್ವಲ್ಪ ಒಂದು ಬೌಲ್ನಲ್ಲಿ ನೀರಿಟ್ಟು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ನೆನೆಸಿ ಇಟ್ಕೋಬೇಕು. ಮತ್ತು ಅದನ್ನು ಈ ರೀತಿ ಗ್ರೈಂಡ್ನ ಮಾಡ್ಕೊಳ್ಳೋಣ. ಅದಾದ ನಂತರ ಒಂದು ಈರುಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ನಾವು ಹಾಲು ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಒಂದೇ ಒಂದು ಈರುಳ್ಳಿನ ನಾವು ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಬಿಕಾಸ್ 2ರಿಂದ 3 ಅಷ್ಟೇ ನಾನು ಮಾಡ್ತಿರೋದು. ಅದನ್ನೇ ಕೂಡ ಅದೇ ಕೂಡ ತುಂಬ ಹೆವಿ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಗೂ ಗ್ರೈಂಡ್ ಮಾಡಿ ಇಟ್ಟುಕೊಂಡಿರುವಂತಹ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೂ ಹುಣಸೆಹಣ್ಣು ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಆಲೂಗೆಡ್ಡೆ ಕೂಗಿಸಿದ್ದನ್ನು ಫುಲ್ಲು ಸಿಪ್ಪೆ ಎಲ್ಲನೂ ಕೂಡ ನಾವು ರಿಮೂವ್ ಮಾಡ್ಕೋಬೇಕು. ಎಲ್ಲ ಆಲೂಗೆಡ್ಡೆದು ಕೂಡ ಸಿಪ್ಪೆನ ರಿಮೂವ್ ಮಾಡಿಕೊಂಡು ಅದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದನ್ನು ನೋಡಿ, ಈ ರೀತಿ ಅದನ್ನು ನಾವು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದು ಗಟ್ಟಿನೂ ಇರಬಾರ್ದು, ಹಾಗಾಗಿ ನೀಟಾಗಿ ಹುಡುಡಿಯಾಗಿ ಅದನ್ನು ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡಿಟ್ಕೊಂಡು ನಾವು ಆಲ್ರೆಡಿ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿದ್ದೀವಿ. ಸೊ ಬನ್ನಿ ಆ್ಯಡ್ ಮಾಡಿ ಇದನ್ನು ಸ್ಮ್ಯಾಶ್ ಮಾಡೋಣ. ಅದಾದ ನಂತರ ನಾವೀಗ ಆಲ್ರೆಡಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ 4 ಆಲೂಗೆಡ್ಡೆ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀವಿ. ಸೊ ಅದಾದ ನಂತರ ಸ್ವಲ್ಪ ಹಸಿರು ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಅದಾದ ನಂತರ ಹುಣಸೆಹಣ್ಣು ನೀರಿನಲ್ಲಿ ನೆನೆ ಹಾಕಿ ಒಂದು ಬೌಲ್ನಲ್ಲಿ ಪಾನಿಗೆ ಇಷ್ಟನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹೊರಗಡೆ ಹೋಗಿ ನಾವು ತಿನ್ನೋದಕ್ಕಿಂತ ಪಾಪುಗೆ ಹಾಗೂ ಮನೆಯಲ್ಲಿರುವಂಥವರಿಗೆ ನಾವು ಈ ರೀತಿ ಮಾಡಿಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ. ಸೊ ಹಾಗಾಗಿ ಹೊರಗಡೆ ಹೋಗೋ ಅವಶ್ಯಕತೆಯೂ ಇರಲ್ಲ. ನಾವೂ ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೀವಿ ಅಂತ ನಮಗೂ ಕೂಡ ಖುಷಿ ಇರುತ್ತೆ. ಈ ರೀತಿ ಹೊಸದಾಗಿ ಏನಾದರೂ ಮನೆಯಲ್ಲೇ ನಾವು ಟ್ರೈ ಮಾಡ್ತಿದ್ರೆ ಅದೊಂಥರ ಫೀಲೇ ಬೇರೆ ಥರನೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು. ಅದಾದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಬೇರೆ ಯಾವುದೇ ವಸ್ತುವನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೋಬಾರ್ದು. ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ಆಲ್ರೆಡಿ ತುಂಬ ಕಡೆ ಬರೀ ಗೋಲ್ಗಪ್ಪನೆ ಕೂಡ ನಾವು ನೋಡ್ತಾಯಿದ್ದೀವಿ. ನಾವು ಹೊರಗಡೆ ಎಲ್ಲ ತಿಂದೇ ಇರೋದು. ಸೊ ಹಾಗಾಗಿ ನಾವೇ ಡಿಫ್ರೆಂಟಾಗಿ ಏನಕ್ಕೆ ಮನೇಲೇ ರೆಡಿ ಮಾಡ್ಕೊಬಾರ್ದು ಅಂತ ಅಂದ್ಬಿಟ್ಟು ನಾನೇ ಮನೇಲೇ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋ ರೀತಿ ಆಲೂಗೆಡ್ಡೆ ಆ್ಯಂಡ್ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ನಾವು ಆ್ಯಡ್ ಮಾಡಿ ಇಟ್ಕೋಬೇಕು. ಈ ಮಸಾಲನೇ ಇಲ್ಲ ಅಂದರೂ 5ರಿಂದ 6 ಜನಕ್ಕೆ ನಾವು ಸೇವಿಸ್ಬೋದು. ಆ ರೀತಿ ಆಗುತ್ತೆ. ಬನ್ನಿ ಕೊನೆಯದಾಗಿ ತೋರಿಸ್ತೀನಿ ಅದು ಎಷ್ಟು ಆಗುತ್ತೆ ಅಂದ್ಬಿಟ್ಟು. ಸೊ ಇನ್ನೂ ಕಮ್ಮಿ ಬೇಕು ಅಂತ ಅಂದರೆ ನಾವು ಆಲೂಗೆಡ್ಡೆನ ಕಮ್ಮಿ ಮಾಡ್ಕೋಬೇಕು. ನಾನು 2ರಿಂದ 3 ಜನಕ್ಕಷ್ಟೇ ಪ್ರಿಪೇರ್ ಮಾಡಿರೋದು. ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಬನ್ನಿ. ಸೊ ಅದಾದ ನಂತರ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ನಾವು ಉಪ್ಪನ್ನ ಸೇರಿಸ್ಕೋಬೇಕು. ಆಲ್ರೆಡಿ ನಾವು ಆಲೂಗೆಡ್ಡೆ ಕೂಗ್ಲಿಸಿಕ್ಕೆ ಉಪ್ಪು ಹಾಕಿರ್ತೀವಿ. ಸೊ ಹಾಗಾಗಿ ಸ್ವಲ್ಪ ಅದನ್ನು ಟೇಸ್ಟ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾನು ಚಿಲ್ಲಿ ಪೌಡರನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇರೆ ಯಾವುದೇ ರೀತಿಯಾದಂತಹ ಹೊರಗಡೆ ಐಟಮ್ಸ್ನ ನಾನಿಲ್ಲಿ ಬಳಸಿಲ್ಲ. ಸೊ ಹಾಗಾಗಿ ಚಿಲ್ಲಿ ಪೌಡರ್ ಅದಷ್ಟನ್ನೇ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಕ್ಕಳು ತಿಂತಾರೆ ಅಂತಂದರೆ ಸ್ವಲ್ಪ ಕಮ್ಮಿನೇ ಆ್ಯಡ್ ಮಾಡ್ಕೊಳ್ಳಿ. ಬಿಕಾಸ್ ಹೆವಿ ಖಾರ ಆಯಿತು ಅಂದರೆ ತಿನ್ನೋದಕ್ಕಾಗಲ್ಲ. ಬಿಕಾಸ್ ಪಾನಿನೂ ಕೂಡ ಆಲ್ರೆಡಿ ಖಾರನೇ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ನೋಡಿಕೊಂಡು ನಮಗೆ ಎಷ್ಟು ಗೊತ್ತಾಗುತ್ತೆ ಪಾಪು ತಿಂತಾರೆ ಅಂದರೆ ಎಷ್ಟು ಬೇಕಷ್ಟು ನಾವಿಲ್ಲಿ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಅದಾದ ನಂತರ ಎಲ್ಲವನ್ನು ಕೂಡ ತೆಗೆದುಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಆಲೂಗೆಡ್ಡೆ, ಈರುಳ್ಳಿ
ಕೊತ್ತಂಬರಿ ಸೊಪ್ಪು ಆ್ಯಂಡ್ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಇಷ್ಟನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇ ಇಷ್ಟೇ ಬೇಕಾದಂತಹ ಐಟಮ್ಸು. ಹೊರಗಡೆ ತಿಂತೀವಿ ಅಂದರೆ ಅದಕ್ಕೆ ಚಾಟ್ಸ್ ಪೌಡ್ರು ಮತ್ತೊಂದನ್ನು ಬೇರೆ ಬೇರೆ ಐಟಮ್ಸ್ನ ಆ್ಯಡ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಮನೇಲಿ ಹೆಲ್ತಿಯಾಗಿ ಇದೊಂದು ರೀತಿ ನಾವು ಮಕ್ಳಿಗೂ ಮಾಡಿಕೊಡ್ಬೋದು ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಎಂಜಾಯ್ ಮಾಡ್ಕೊಂಡು ನಾವು ಕೂಡ ಟೇಸ್ಟ್ ಮಾಡ್ಕೋಬೋದು. ಇದು ರೆಡಿ ಆಯಿತು. ದೆನ್ ಮತ್ತು ಪಾನಿಗೆ ಇದು ನೆನೆಯಕ್ಕಿರೋ ಹುಣಸೆಹಣ್ಣು ನೀರು, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಡಿ. ಬಿಕಾಸ್ ಪಾನಿ ತುಂಬ ಜಾಸ್ತಿ ಬೇಕು ಅನ್ನೋರು ಆ್ಯಡ್ ಮಾಡಿಕೊಡಿ, ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯಿ 3-4 ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೋಬೇಕು. ಅದಾದ ನಂತರ ಇದಕ್ಕೆ ಚೆನ್ನಾಗಿ ನಾವು ಗ್ರೈಂಡ್ ಮಾಡಿ ಇಟ್ಟಿರ್ತೀವಿ ಅಲ್ವಾ, ಅದಕ್ಕೆ ಮಿಕ್ಸಿಯಲ್ಲೇ ಉಳ್ಕೊಂಡಿರುವಂಥ ಮಸಾಲನೆಲ್ಲ ನಾವು ನೀಟಾಗಿ ಒಂದು ಸ್ವಲ್ಪ ಅದಕ್ಕೆ ವಾಟರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ನಾವು ಹಾಕ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಮಸಾಲ ಕಮ್ಮಿ ಆಯಿತು ಅಂದರೂ ತೀರಾ ತೆಳ ಆದ್ರೂ ಪಾನಿ ಅಷ್ಟು ಟೇಸ್ಟ್ ಕೊಡಲ್ಲ. ಸೊ ಹಾಗಾಗಿ ಅದಕ್ಕೆ ಮಸಾಲೆನೂ ಕೂಡ ಚೆನ್ನಾಗಿದ್ರೆ ಒಂದಕ್ಕೊಂದು ಹೊಂದ್ಕೊಂಡು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟು, ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದಾದ ನಂತರ ಅದಕ್ಕೆ ಸ್ವಲ್ಪ ಪಾನಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದು ಓವರಾಲ್ ಯಾವುದೇ ನೀವು ಆನ್ಲೈನ್ ಶಾಪಿಂಗಲ್ಲಿ ಕೂಡ ಸರ್ಚ್ ಮಾಡಿದ್ರೂ ನಮಗೆ ಸಿಗುತ್ತೆ. ಇಲ್ಲಾಂದರೆ ಔಟ್ಸೈಡ್ ನಾವು ಹೊರಗಡೆ ಅಂಗಡಿಲೇ ಹೋಗಿ ತೊಗೊತೀವಿ ಅಂದರೂ ನೋ ಪ್ರಾಬ್ಲಮ್, ಅಂಗಡಿಲೇ ಹೋಗಿ ನಾವು ಇದನ್ನು ಪರ್ಚೇಸ್ ಮಾಡ್ಕೊಬೋದು. ಅದಕ್ಕೆ ಸ್ವಲ್ಪನೇ 1 ಸ್ಪೂನ್ ಆಗುವಷ್ಟು ನಾನು ಅದಕ್ಕೆ ಪಾನಿ ಪೌಡ್ರನ್ನು ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ನಾನು ಚೆನ್ನಾಗಿ ಅದನ್ನು ಮಿಕ್ಸಪ್ ಮಾಡಿ ನೋಡಿದೆ ಆ್ಯಂಡ್ ಟೇಸ್ಟನ್ನು ಕೂಡ ನಾನು ಅಲ್ಲೇ ನೋಡಿಕೊಂಡೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ಸೂಪರಾಗಿ ಅದನ್ನು ನಾವು ಚೆನ್ನಾಗಿ ಬಂದಿತ್ತು. ಲೈಟಾಗಿ ಸ್ವಲ್ಪ ಖಾರ ಆಗಿತ್ತು. ಸೊ ಹಾಗಾಗಿ ಇರಲಿ ಪರವಾಗಿಲ್ಲ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಪಾನಿ ಮತ್ತು ಹಾಲು ಮಸಾಲ ಎರಡನ್ನೂ ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ, ನಾನು ಇದೇ ಪುರಿನ ಬೆಳೆಸೋದು. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆನ ಇಟ್ಕೊಂಡು ಪುರಿನ ಅದರೊಳಗಡೆ ಎಣ್ಣೆ ಒಳಗಡೆ ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ, ಇದೇ ಪುರಿನ ನಾನು ಬೇಯಿಸ್ಕೊಳ್ಳೋದು ತುಂಬ ಕ್ರಿಸ್ಪಿಯಾಗಿರುತ್ತೆ. ಬನ್ನಿ ತೋರಿಸ್ತೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಪುರಿಗಳನ್ನ ನಾವು ಎಷ್ಟು ತಿಂತೀವಿ ಅಷ್ಟು ಪುರಿಯನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಎಣ್ಣೆ ಕಾದ ನಂತರ ಪುರಿನ ಹಾಕಿದ್ರೆ ಈ ಥರ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನಾವು ಬೇಯಿಸ್ಕೊಬೇಕು. ನೋಡಿ, ಈ ರೀತಿ ಆಗುತ್ತೆ ಫೈನಲಿ. ಅದು ಮತ್ತು ಆಲ್ರೆಡಿ ಗೋಲ್ಗಪ್ಪ ರೆಡಿ ಆಯಿತು. ಸೊ ನನ್ನ ಮಗ ಅಂತೂ ಫುಲ್ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದಾನೆ ಅದನ್ನು ಟೇಸ್ಟ್ ಮಾಡಲಿಕ್ಕೆ. ಆ್ಯಂಡ್ ಗೋಲ್ಗಪ್ಪ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದೆ. ಮತ್ತು ಯಾವುದೇ ರೀತಿಯಾದಂತಹ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತು ನಾನು ಸೆಲ್ಫ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಏನೇ ಮಿಸ್ಟೇಕ್ ಆಗಿದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್ ಬಾಯ್.